ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ತಿರುವು. ಡಿಎಂಕೆ ನಾಯಕರಿಗೆ ನಡುಕ ಹುಟ್ಟಿಸುತ್ತಿರುವಂತಹ ಖ್ಯಾತ ನಟ. ಆ ನಟನ ನಡೆಗೆ ನಡುಗಿದ ಸ್ಟಾಲಿನ್ ಅಂಡ್ ಉದಯನಿಧಿ. ತಮಿಳುನಾಡಿನ ಇತಿಹಾಸದಲ್ಲೇ ಪ್ರಪ್ರಥಮ ಬೃಹತ್ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಡಿಎಂಕೆ ನಾಯಕರಿಗೆ ನಡುಕ ಹುಟ್ಟಿಸುತ್ತಿರುವಂತಹ ಖ್ಯಾತ ನಟ. ಆ ನಟನ ನಡೆಗೆ ನಡುಗಿದ ಸ್ಟಾಲಿನ್ ಅಂಡ್ ಉದಯನಿಧಿ. ದ್ರಾವಿಡರ ಕೋಟೆ ತಮಿಳುನಾಡು ಎನ್ನುವಂತಹ ರಾಜ್ಯ ಇದೆಯಲ್ಲ, ಒಮ್ಮೆಯೂ ಬಿಜೆಪಿ ನುಗ್ಗಿ ಅಧಿಕಾರ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಒಮ್ಮೆಯೂ ಆ ಸಾಧನೆ ಮಾಡಲಾಗದ ಪರಿಸ್ಥಿತಿ ಇರುವಂತಹ 2-3 ರಾಜ್ಯಗಳ ಪೈಕಿ ತಮಿಳುನಾಡು ಕೂಡ ಒಂದು. ನಾವು ದ್ರಾವಿಡರು, ನಾವು ನಿರ್ಧರಿಸಿದ ಪಕ್ಷವನ್ನು ಮಾತ್ರ ಅಧಿಕಾರಕ್ಕೆ ತರ್ತೀವಿ. ಈಗ ಡಿಎಂಕೆ ಅಲ್ಲಿ ಆಳ್ತಾ ಇದೆ, ಆ ರಾಜ್ಯದಲ್ಲಿ ರೂಲಿಂಗ್ ಪಾರ್ಟಿ. ಡಿಎಂಕೆಯ ಮುಖ್ಯಮಂತ್ರಿ ಸ್ಟಾಲಿನ್, ಅವರ ಮಗ ಉದಯನಿಧಿ ಸ್ಟಾಲಿನ್ ಅಲ್ಲಿನ ಸ್ಟೇಟ್ ಮಿನಿಸ್ಟರ್, ಸಚಿವ. ಈ ಸ್ಟಾಲಿನ್ ಡಿಎಂಕೆ ಪಕ್ಷದಲ್ಲಿರುವವರು. ಸೊ ಈ ಡಿಎಂಕೆ ಅಲ್ಲಿ ಯಾವ ಸರ್ಕಾರವೂ ಕೂಡ ರಿಪೀಟೆಡ್ ಆಗಿ ಅಧಿಕಾರಕ್ಕೆ ಬರೋದಿಲ್ಲ. ಒಂದು ಬಾರಿ ಡಿಎಂಕೆ ಆದರೆ ಮತ್ತೊಂದು ಬಾರಿ ಎಡಿಎಂಕೆ, ಹೀಗೆ ಪಕ್ಷಗಳನ್ನು ಜನ ಅಲ್ಲಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಇದರ ಎಡೆಯಲ್ಲಿ ಖ್ಯಾತ ನಟ ದಳಪತಿ ವಿಜಯ್ ಅವರು ಕೂಡ ಟಿವಿಕೆ ಎನ್ನುವಂತಹದ್ದು, ಅಂದರೆ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷವನ್ನು 2026ರ ಒಳಗಾಗಿ ಗಟ್ಟಿಗೊಳಿಸಿ 2026ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅವರ ಮೊದಲ ಸ್ಲೋಗನ್ನೇ ಇದಾಗಿತ್ತು, ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಸ್ಟಾಲಿನ್. ಡಿಎಂಕೆ ಪಕ್ಷವೂ ಕೂಡ ಇವರ ಶತ್ರು ಪಕ್ಷವೇ, ಬಿಜೆಪಿಯೂ ಕೂಡ ಶತ್ರು ಪಕ್ಷವೇ. ಅದು ಯಾವ ಮಾನದಂಡದಲ್ಲಿ ಇಬ್ಬರನ್ನು ಕೂಡ ಶತ್ರುವಾಗಿ ಪರಿಗಣಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ಡಿಎಂಕೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಮಾತ್ರ ಈ ಟಿವಿಕೆಗೆ ಅಲ್ಲಿ ಅಸ್ತಿತ್ವ. ಡಿಎಂಕೆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಇದ್ರೆ 2-3 ಸ್ಥಾನವೂ ಗಿಟ್ಟಿಸಿಕೊಳ್ಳೋದಿಲ್ಲ. ಬಿಜೆಪಿ ಈಸಿಯಾಗಿ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳಿದ್ದಾವೆ. ಓಟು ಡಿವೈಡ್ ಆಗುತ್ತೆ. ಎಂತೆಂತಹ ಕಮಲ್ ಹಾಸನ್ ಬಿದ್ದೋದ್ರು ತಮಿಳುನಾಡಿನಲ್ಲಿ. ಎಂತೆಂತಹ ರಜನಿಕಾಂತ್ ಪಕ್ಷ ಕಟ್ಟಿ ಬಿದ್ದೋದ್ರು. ಅದೆಷ್ಟೋ ಜನ ಬಂದು ಹೋದ್ರು. ಆದರೆ ಈ ರಾಜಕೀಯ ಅನ್ನೋದಿದೆಯಲ್ಲ, ಸಿನಿಮಾದಲ್ಲಿ ಡೈಲಾಗ್ ಹೇಳಿದಷ್ಟು ಈಸಿ ಅಲ್ಲ. ರಾಜಕೀಯ ಅನ್ನುವಂತಹದ್ದು ಇದೆಯಲ್ಲ, ಸಿನಿಮಾದಲ್ಲಿ ಫೈಟ್ ಮಾಡಿದಷ್ಟು ಈಸಿ ಅಲ್ಲ. ರಾಜಕೀಯವೇ ಬೇರೆ, ನಟನೆಯೇ ಬೇರೆ. ವಿಜಯ್ ಈಗ ರಾಜಕೀಯ ಪಕ್ಷವನ್ನು ಕಟ್ಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಅವರು ಆಯೋಜನೆ ಮಾಡಿದಂತಹ ಇಫ್ತಾರ್ ಈವೆಂಟ್ ಇತ್ತಲ್ಲ, ಆ ಈವೆಂಟು ನಿಜಕ್ಕೂ ಕೂಡ ಡಿಎಂಕೆಗೆ ನಡುಕ ಹುಟ್ಟಿಸ್ತಾ ಇದೆ. ಕಾರಣ, ಅದರಲ್ಲಿ ಪಾಲ್ಗೊಂಡಂತಹ ಸಹಸ್ರಾರು ಲಕ್ಷ ಮುಸ್ಲಿಂ ಬಾಂಧವರು. ಒಬ್ಬ ರಾಜಕೀಯ ನಾಯಕನಿಗೆ ಒಂದು ಸಮುದಾಯದ ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಅಸ್ತ್ರವಾಗಿ ಬದಲಾಗುತ್ತೆ. ಈಗ ಇಫ್ತಾರ್ ಕೂಟದಲ್ಲಿ ಬಂದಿರತಕ್ಕಂಥ ಲಕ್ಷ ಮುಸಲ್ಮಾನರ ಮನಸ್ಸನ್ನು ಗೆದ್ದಿದ್ದಾರೆ ತಮಿಳಿನ ಖ್ಯಾತ ನಟ ವಿಜಯ್. ಹಾಗಾಗಿ ಈ ಬರುವ 2026ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಟಿವಿಕೆ ಪಕ್ಷದ ದಳಪತಿ ವಿಜಯ್ಗೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವಾಗಿ ಪರಿವರ್ತನೆಯಾಗುತ್ತೋ, ಎಷ್ಟರ ಮಟ್ಟಿಗೆ ಓಟಾಗಿ ಪರಿವರ್ತನೆ ಆಗುತ್ತೋ ಗೊತ್ತಿಲ್ಲ. ಆದರೆ ಮಾತ್ರ ಈಗಿನ ಆಡಳಿತಾರೂಢ ಡಿಎಂಕೆ ಪಕ್ಷಕ್ಕೆ ಮಾತ್ರ ನಡುಕ ಹುಟ್ಟಿಸ್ತಾ ಇದ್ದಾರೆ ನಟ ವಿಜಯ್ ಅವರ ಪ್ರತಿಯೊಂದು ರಾಜಕೀಯ ನಡೆಗಳು.